ಬಿಡದಿ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಕೆಳಗಿಡಿ ಅಂತವ್ರನ್ನ ಈಗ ಕ್ಯಾಬಿನೆಟ್ ನಲ್ಲಿ ಇನ್ಕ್ಲೂಡ್ ಮಾಡಿದೆ, ಅದನ್ನ ಸೆಲೆಬ್ರೇಟ್ ಮಾಡಲಾಗ್ತಿದೆ. ಮತ್ತೊಂದು ಕಡೆ 13ನೇ ತಾರೀಕಿಂದ ಈಗ ಸೆಷನ್ ಸ್ಟಾರ್ಟ್ ಆಗ್ತಿದೆ. ಬಿಡದಿಯ ಟೌನ್ ಪ್ರಾಜೆಕ್ಟ್ ಅನ್ನ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಂತ ಈಗಾಗಲೇ ಅನೌನ್ಸ್ ಮಾಡಿದೆ ಬಿಜೆಪಿ ಮತ್ತು ಜೆಡಿಎಸ್ ಸೊ ಇವೆರಡೂ ಎಷ್ಟು ಪ್ರಮುಖವಾಗಿ ಇದು ಪ್ರಮುಖವಾಗಿ ಬಿಡದಿಯ ವಿಷಯದಲ್ಲಿ ಇವತ್ತು ವಿಷಯ ಚರ್ಚೆ ಆಗಲೇಬೇಕು ಸದನದಲ್ಲಿ. ಅದಷ್ಟೇ ಅಲ್ಲ, ಬಿಡದಿಯ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಿಂದೆ ಕಾಂಗ್ರೆಸ್ ನಾಯಕರುಗಳು ಏನು ಮಾತನಾಡಿದ್ದಾರೆ ಅಲ್ಲಿ ಟೌನ್ಶಿಪ್ ವಿಷಯದಲ್ಲಿ ಹಲವಾರು ವಿಷಯಗಳಿದೆ. ಇವತ್ತು ರೈತರು ನಿರಂತರವಾಗಿ ಸುಮಾರು 500ಕ್ಕೂ ಹೆಚ್ಚು ದಿನಗಳ ಕಾಲ, ವಿಶೇಷವಾಗಿ ಮಹಿಳೆಯರು, ರೈತ ಮಹಿಳೆಯರ ಹೋರಾಟ ಏನಿದೆ ಇಡೀ ರಾಜ್ಯ ನೋಡ್ತಾ ಇದೆ. ಇಡೀ ರಾಜ್ಯದ ರೈತ ಸಂಘಗಳು, ಹಲವಾರು ಸಂಘ ಸಂಸ್ಥೆಗಳು ಸಹ ಆ ರೈತರ ಹೋರಾಟಕ್ಕೆ ಬೆಂಬಲ ಏನು ಕೊಟ್ಟಿದ್ದಾರೆ. ಇದು ಅತ್ಯಂತ ಸೂಕ್ಷ್ಮವಂತ ವಿಚಾರ ಇದೆ. ಇವತ್ತು ಅಲ್ಲಿಯ ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲಿಕ್ಕೆ ತಯಾರಿಲ್ಲದೆ ಇರತಕ್ಕಂಥದ್ದನ್ನ ಹಲವಾರು ರೀತಿ ದಬ್ಬಾಳಿಕೆಗಳ ಮುಖಾಂತರ ಎದುರಿಸಿ ಆ ಭೂಮಿಯನ್ನು ಇವತ್ತು ರೈತರು ಕೊಡಬೇಕು ಅಂತಕ್ಕಂಥ ಒತ್ತಡಗಳನ್ನೇನಿರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟವಾಗಿ ಪ್ರಮುಖವಾಗಿ ವಿಧಾನಸಭೆ ಕಲಾಪದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗಿದೆ. ಸಚಿವರು ಈಗ ರಾಜ್ಯದಲ್ಲಿ ಬರಗಾಲ ಇದೆ, ಮತ್ತೊಂದು ಕಡೆ ಖಾತೆಗಳಿಲ್ಲದೆ ಇರುವಂತಹ ಸಚಿವರು, ಇದನ್ನು ಹೇಗೆ ನೋಡ್ತೀರಾ, ಹೇಗೆ ತಗೊಳ್ತೀರಾ? ಈ ಸರ್ಕಾರ ಈ ಒಂದು ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಏನು ಬಂದರು, ಮೊದಲು ಮುಖ್ಯಮಂತ್ರಿಯ ಪದವಿಯ ವಿಷಯವನ್ನೇ ಇಟ್ಕೊಂಡು 3.5 ವರ್ಷ ಕಾಲ ಕಳೆದಿದ್ದಾರೆ. 3 ವರ್ಷ ಕಾಲ ಕಳೆದರು. ಈಗ ಮಂತ್ರಿಮಂಡಲದ ರಚನೆಗೆ ನಾನು ಮಂತ್ರಿ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ಅಸಮಾಧಾನವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಇವರು ಸಮಯ ಮೀಸಲಾಗಿದೆ. ಈಗ ಆಗ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿ ಸಮಯ ವ್ಯರ್ಥ ಮಾಡಿದ್ರು, ಜನಗಳ ಕಷ್ಟ ಸುಖ ನೋಡಲಿಲ್ಲ. ಈಗ ಇನ್ನೊಂದು ರೀತಿಯಲ್ಲಿ ಏನು ಪ್ರಾರಂಭ ಆಗಿದೆ, ಇದು ಆ ಪಕ್ಷದ ದಿವಾಳಿತನ ಏನಾಗಿದೆ, ಆ ದಿವಾಳಿತನ ಇವತ್ತು ಎದ್ದು ಕಾಣ್ತಾ ಇದೆ. ಇಲ್ಲಿ ನಮಗೆ ಆ ಪಕ್ಷದ ನಡವಳಿಕೆ ಅವ್ರಿಗೆ ಸೇರಿದ್ದು, ಆದರೆ ಇಲ್ಲಿ ರಾಜ್ಯದ ಪರಿಸ್ಥಿತಿ ಏನಾಗ್ತಿದೆ, ಇವತ್ತು ಇಲಾಖೆಗಳಲ್ಲಿ ಮಂತ್ರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಇಲಾಖೆ ಹಂಚಿಕೆನೂ ಮಾಡದೆ ಇವತ್ತು ಯಾವುದೇ ರೀತಿಯ ಆಡಳಿತದಲ್ಲಿ ನಾವು ಒಂದು ಸಮರ್ಥವಾದಂಥ ಕಾರ್ಯಕ್ರಮವನ್ನು ಕಾಣ್ತಾ ಇಲ್ಲ. ಇದೆಲ್ಲವನ್ನ ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡ್ತಾರೆ. ಬಿಡದಿ ನಾಳೆಯ ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬೆಂಗಳೂರವರೆಗೂ ಬರಲ್ಲ, ಸಾಂಕೇತಿಕವಾಗಿ ಅಶೋಕ್ ಅವರು, ಅವ್ರ ಸ್ನೇಹಿತರು, ಅವ್ರು ನಮ್ಮ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಇವತ್ತು ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾಳೆ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ.